HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಪತ್ರಕರ್ತರ ಸಂಘದ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮ. ಅಂಕಣ ಬರಹದಿಂದ ಚಿಂತನೆಗೆ ಹೊಸ ದಿಕ್ಕು. ಹಿರಿಯ ಪತ್ರಕರ್ತೆ ಉಮಾ ಅನಂತ್ ಹೇಳಿಕೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಮಾಹಿತಿ ನೀಡಿದ ವಿಶೇಷ ನೋಂದಣಾಧಿಕಾರಿ ವಿ ಮಂಜುನಾಥ್. ಸಂಪೂರ್ಣವಾಗಿ ಹಾಳಾಗಿರುವ ಮಲೆನಾಡು ಭಾಗದ ರಸ್ತೆಗಳು ಕೊಟ್ಟ ಮಾತಿನಂತೆ ನಡೆದ ಬೇಲೂರು ಶಾಸಕರು. ಕೆಸಗೋಡು ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದ ಎಚ್ಕೆ ಸುರೇಶ್. ಸಂಪಾದಕೀಯ ಪತ್ರಿಕೆಯ ಹೃದಯವಾಗಿದ್ದರೆ ಅಂಕಣ ಬರಹ ಅದರ ಚಿಂತನೆಯ ವಿಸ್ತಾರ ರೂಪವಾಗಿದೆ. ಸಾಮಾನ್ಯ ಓದುಗರಿಂದ ಹಿಡಿದು ವಿದ್ವಾಂಸರವರೆಗೂ ಎಲ್ಲರನ್ನೂ ಅಂಕಣ ಆಕರ್ಷಿಸುತ್ತದೆ ಎಂದು ಸುಧಾ ವಾರಪತ್ರಿಕೆಯ ಹಿರಿಯ ಉಪಸಂಪಾದಕಿ ಉಮಾನಂದ್ ಹೇಳಿದರು. ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿಯಿಂದ ಶನಿವಾರ ನಡೆದ ಅಂಕಣಕಾರರು ಹಾಗೂ ಮಾಧ್ಯಮ ಸಂವಹನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಕೊಂಡಿಯಾಗಿ ಅಂಕಣಗಳು ಕಾರ್ಯನಿರ್ವಹಿಸುತ್ತವೆ ಎಂದರು. ಹಾಸನ ಜಿಲ್ಲೆಯ ಬಾನು ಮುಷ್ತಾಕ್ ಸೇರಿದಂತೆ ಅನೇಕ ಪ್ರತಿಭಾವಂತ ಲೇಖಕರು ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜನ ತೇಜಶ್ರೀ, ರೂಪಾ ಹಾಸನ್, ಶೈಲಜಾ ಹಾಸನ್, ಸುಮಾ ವೀಣಾ, ಸುಷ್ಮಾ ಸಿಂಧು ಮೊದಲಾದವರ ಬರಹಗಳು ವಿಭಿನ್ನ ಆಯಾಮಗಳನ್ನು ಹೊಂದಿದ್ದು ಓದುಗರಿಗೆ ಹೊಸ ಚಿಂತನೆಗಳನ್ನು ನೀಡುತ್ತಿದೆ ಎಂದು ತಿಳಿಸಿದರು. ಅಂಕಣ ಬರಹದಲ್ಲಿ ಸೃಜನಶೀಲತೆ, ಚುರುಕು ಬುದ್ಧಿವಂತಿಕೆ ಮತ್ತು ಸ್ವಂತಿಕೆ ಅಡಕವಾಗಿರುತ್ತದೆ. ಹಾಮ ನಾಯಕ ಅವರ ಸಮೃದ್ಧಿ ಅಂಕಣ ಸೇರಿದಂತೆ ಅನೇಕ ಅಂಕಣಗಳು ಓದುಗರ ಮನಸೆಳೆದಿವೆ. ವಿದೇಶಗಳಲ್ಲಿಯೂ ಅಂಕಣ ಬರಹಗಳು ಜನಪ್ರಿಯವಾಗಿದ್ದು ಸಮಾಜದಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನುಡಿದರು. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಮಾಜಿ ಅಧ್ಯಕ್ಷ ಬಾಳುಗೋಪಾಲ್ ಮಾತನಾಡಿ, ಆಧುನಿಕತೆ ಬೆಳೆದಂತೆ ಪತ್ರಿಕಾ ಕ್ಷೇತ್ರವು ಬದಲಾವಣೆಯಾಗಿದೆ. ಮೊದಲೆಲ್ಲ ಲೇಖನಗಳಿಗೆ ಹೆಚ್ಚು ಜಾಗ ನೀಡಲಾಗುತ್ತಿತ್ತು, ಆದರೆ ಈಗ ಅದರ ಸ್ವರೂಪ ಬದಲಾಗಿದೆ. ಬರಹಗಾರರು ಸಹ ಆಧುನಿಕತೆಗೆ ಒಗ್ಗಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದರು. ಸಂಘದ ಉಪಾಧ್ಯಕ್ಷ ಜಿ ಪ್ರಕಾಶ್, ಸಾಂಸ್ಕೃತಿಕ ಸಮಿತಿ ಸದಸ್ಯ ಸಿಆರ್ ನವೀನ್ ಮಾತನಾಡಿದರು. ಸಮಿತಿ ಸಂಚಾಲಕ ಚಲಂ ಹಾಡ್ಲಹಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಮತ್ತು ಲೇಖಕರು ಸಂಪನ್ಮೂಲ ವ್ಯಕ್ತಿಯವರೊಂದಿಗೆ ಸಂವಾದ ನಡೆಸಿದರು. HCN ನ್ಯೂಸ್ ಹಾಸನ್. ಇನ್ನು ಹಾಸನ ಜಿಲ್ಲೆಯ ಪತ್ರಕರ್ತರು ಮತ್ತೆ ಬರಹಗಾರರ ಬಗ್ಗೆನೂ ಒಂದೆರಡು ಮಾತು ಹೇಳಬೇಕು. ನನಗೆ ತುಂಬಾ ಖುಷಿ ಆಗೋದು, ಇಲ್ಲಿಯವರು ಆವಾಗವಾಗ ಕಾಂಟ್ರಿಬ್ಯೂಟ್, ನಮಗೆ ಸುಧಾಕಂತೂ ತುಂಬಾ ಒಳ್ಳೊಳ್ಳೆ ಬರಹಗಳು ಬರೋದು ಹಾಸನ ಜಿಲ್ಲೆಯಿಂದಾನೆ ಅಂತ ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ. ಇಲ್ಲಿ ಬಾನು ಮುಷ್ತಾಕ್ ಅವರಂತೂ ನಮ್ಮ ಇಡೀ ಜಿಲ್ಲೆ ಮಾತ್ರ ಅಲ್ಲ, ಈ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಅಲ್ಲ, ಇಡೀ ನಮ್ಮ ದೇಶವನ್ನೇ ಒಂದು ವಿಶ್ವಮಟ್ಟದಲ್ಲಿ ಗುರುತಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಪ್ರಶಸ್ತಿಯನ್ನು ಪಡೆಯುವ ಮೂಲಕ. ಅವರು ಈ ಮೂಲದವರು ಅನ್ನೋದು ಕೂಡ ರೈತರಿಗೂ ಹೆಮ್ಮೆಯ ವಿಷಯವೇ. ಅದಾದ್ಮೇಲೆ ಅವರು ಜನ ತೇಜಶ್ರೀ ಅವರು ನಮಗೆ ಒಳ್ಳೆಯ ಕಾಂಟ್ರಿಬ್ಯೂಟರು, ಒಳ್ಳೆಯ ಕವಯಿತ್ರಿ, ಒಳ್ಳೆಯ ಕಥೆ ಕವನಗಳನ್ನು ಬರೀತಾರೆ, ಒಳ್ಳೆಯ ವಿಮರ್ಶಕಿಯೂ ಹೌದು. ಅದಾದ್ಮೇಲೆ ರೂಪಾ ಹಾಸನ್ ಅವರು ಕೂಡ ಇಲ್ಲಿಯವರೇ, ಅವರು ಕೂಡ ಒಂದು ಪ್ರಗತಿಪರ ಬರಹಗಳನ್ನು ಬರೆಯುವ ಮೂಲಕ ಈ ಜಿಲ್ಲೆನ ಒಂದು ಒಳ್ಳೆಯ ಕ್ಷೇತ್ರ, ಒಳ್ಳೆಯ ಹಾದಿಗೆ ತಂದಿದ್ದಾರೆ. ಅದಾದ್ಮೇಲೆ ಇವರು ಶೈಲಜಾ ಹಾಸನ ಅಂತ, ಅವರು ನಮಗೆ ಕಾದಂಬರಿ ಕಥೆ ಎಲ್ಲ ಕೊಟ್ಟು ಒಳ್ಳೆಯ ಕಾಂಟ್ರಿಬ್ಯೂಟರ್, ಅವರು ಇಲ್ಲಿಯವರೇ. ಮತ್ತೆ ಸುಮವೀಣಾ ಅಂತ ಇಲ್ಲೇ ಇದ್ದಾರೆ, ಒಳ್ಳೆಯ ಬರಹಗಾರ್ತಿ. ಸುಷ್ಮಾ ಸಿಂಧು ಅಂತ ಅವರು ಮನೋವೈಜ್ಞಾನಿಕ ಲೇಖನಗಳನ್ನು ನಮಗೆ ಕೊಡ್ತಾರೆ. ಹೀಗೆ ಬೇರೆ ಬೇರೆ ವೈವಿಧ್ಯಮಯ ಎಲ್ಲ ಆಯಾಮಗಳಿಂದ ನಮಗೆ ಬರಹಗಳು ಈ ಜಿಲ್ಲೆಯಿಂದ ಸಿಗ್ತಾ ಇದೆ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಷಯ. ಇನ್ನು ಈ ಅಂಕಣ ಬರಹದ ಬಗ್ಗೆ ಹೇಳಬೇಕಾದ್ರೆ, ಭಾರತದ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲಾಗುತ್ತದೆ ಎಂದು ಹಾಸನ ಜಿಲ್ಲಾ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಮತ್ತು ಹೊಳೆನರಸೀಪುರ ಮತದಾರರ ಪಟ್ಟಿಯ ವಿಶೇಷ ನೋಂದಣಾ ಅಧಿಕಾರಿ ವಿ ಮಂಜುನಾಥ್ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 14B ಪ್ರಕಾರ ಈ ಭಾಗದ ಅಡಿಯಲ್ಲಿ ಪ್ರತಿಯೊಂದು ಮತದಾರರ ಪಟ್ಟಿಯನ್ನ ಸಿದ್ದಪಡಿಸುವ ಅಥವಾ ಪರಿಷ್ಕರಿಸುವ ಅರ್ಹತಾ ದಿನಾಂಕ ಎಂದರೆ ಅದನ್ನು ಹಾಗೆ ತಯಾರಿಸಿದ ಅಥವಾ ಪರಿಷ್ಕರಿಸಿದ ವರ್ಷದ ಜನವರಿ 1ನೇ ದಿನ, ಏಪ್ರಿಲ್ 1ನೇ ದಿನ, ಜುಲೈ 1ನೇ ದಿನ ಮತ್ತು ಅಕ್ಟೋಬರ್ 1ನೆಯ ದಿನ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮದ ವೇಳಾಪಟ್ಟಿ ತಿಳಿಸಿದ್ರು. ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 1-10-2026ರಿಂದ
ಪೂರ್ವ ತಯಾರಿ ತರಬೇತಿ ಮತ್ತು ಮುದ್ರಣ ದಿನಾಂಕ 26/2026 29/6/2026 ಮತಗಟ್ಟೆ ಅಧಿಕಾರಿಯಿಂದ ಮನೆ ಭೇಟಿಯ ದಿನಾಂಕ 30/6/2026 29/7/2026 ಮತಗಟ್ಟೆಗಳ ಪುನರ್ ವಿಂಗಡಣೆ ಕಾರ್ಯ 29/7/2026 ಕರಡು ಮತದಾರರ ಪಟ್ಟಿ ಪ್ರಕಟಣೆ 5/8/2026 ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವ ಅವಧಿ ದಿನಾಂಕ 5/8/2026 4/9/2026 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ತೀರುವಳಿಗೆ ದಿನಾಂಕ 5/8/2026 3/10/2026 ಅವಕಾಶ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ದಿನಾಂಕ 7/10/2026 ಪ್ರಕಟಿಸಲಾಗುತ್ತದೆ. ಸಾರ್ವಜನಿಕರ ಸಲಹೆ ದೂರುಗಳನ್ನು ಆಲಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು ಟೋಲ್ ಫ್ರೀ ನಂಬರ್ 08175273261 ಕರೆ ಮಾಡಬಹುದು. ಮತದಾರರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಮತದಾರರ ಸೌಕರ್ಯ ಕೇಂದ್ರ ಹಾಗೂ ಮತಗಟ್ಟೆ ಅಧಿಕಾರಿಗಳ ಸೌಕರ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಈ ವೇಳೆ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ಜಿಲ್ಲೆ ನಮ್ಮದು 95 ಓಕೆ ಅರಸೀಕೆರೆ ಬರ್ತಿದೆ. ಅದು ನಾನು ನಾನೇ ಇದು ಅರಸೀಕೆರೆ ಮತ್ತು ಇಲ್ಲಿ ಸೊ ಎರಡು ಅದರಲ್ಲಿ ನಮ್ಮದು ಟಾಪಲ್ಲಿದೆ, ಜಿಲ್ಲೆಯಲ್ಲಿ ಟಾಪಲ್ಲಿದೆ. ಯಾಕಂದರೆ ನಾವು ವೋಟರ್ ಫ್ರೆಂಡ್ಲಿ ಕೆಲಸ ಮಾಡ್ತಿದ್ದೀವಿ. ಯಾವುದೇ ವೋಟರ್ ಒಂದು ಸಮಸ್ಯೆ ತಗೊಂಬಂದ್ರೆ ನಾವು ಬೈದು ಕಳಿಸೋದಿಲ್ಲ, ನಾವು ಇನ್ನೂ ಕೇಳ್ತೀವಿ ಸಮಸ್ಯೆನ. ಯಾಕಂದರೆ ಆ ಸಮಸ್ಯೆ ಈಗ ಪರಿಹರಿಸ್ಬೋದೇನಾ ಮತ್ತೆ ಪರಿಹರಿಸೋದಕ್ಕಾಗೋದಿಲ್ಲ. ನಾನು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನಲ್ಲಿ ಅವ್ರದ್ದು ಹೀರಿಂಗ್ ಮಾಡ್ಬೋದು, ಬಟ್ ಅವ್ರದ್ದು ಒಟ್ಟು ನೆಕ್ಸ್ಟ್ ಮತ್ತೆ ಸೇರೋದು ಅದನ್ನು ಸೇರ್ಪಡೆ ಮಾಡ್ಕೊಳ್ಳೋಕೆ ಮತ್ತೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರನೇ ಈಗ ಎಷ್ಟೇ ಅವರು ವೋಟರ್ಸ್ ಸಮಸ್ಯೆಗಳು ಹೇಳ್ಕೊಂಡ್ರು ಅದನ್ನು ನಾವು ಅಟೆಂಡ್ ಮಾಡ್ತೀವಿ, ಹೇಳ್ತಾ ಇದ್ವಿ. ಈ ಚುನಾವಣಾ ಆಯೋಗದ ಜೊತೆ ಮತ್ತೆ ತಾವು, ಯಾಕಂದರೆ ಜನಕ್ಕೆ ಮೂರನೇ ಅತಿ ಇಂಪಾರ್ಟೆಂಟ್ ರಿಂಗ್ ಅಂದರೆ ಪತ್ರಿಕಾ ಮಾಧ್ಯಮದ ಮೂಲಕ ಜನಗಳಿಗೆ ಈ ವಿಷಯ ಅಂದರೆ SIR ಅಂದರೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸಬ್ ಇಂಟೆನ್ಸಿವ್ ಡಿವಿಷನ್ ಮಾತ್ರನೇ ಇದೆ. ಮ್ಯಾಪಿಂಗ್ ಮಾಡಿದ್ವಿ ಎಲ್ಲಿ ಯಾರ್ದು ವಾರ್ಡಲ್ಲಿ ಅಥವಾ ಇವಾಗ ಈಗ ನಾನು 10ನೇ ವಾರ್ಡಲ್ಲಿದ್ದೆ, ಈಗ 12ನೇ ವಾರ್ಡ್ಗೆ ಹೋಗಿದ್ದೀನಿ, ಏನೂ ಸಮಸ್ಯೆ ಇಲ್ಲ. ಅವ್ರು 12 ವಾರ್ಡ್ಗೆ ಮ್ಯಾಪಿಂಗ್ ಆಗುತ್ತೆ, ಇದ್ರೂ ಶಿಫ್ಟ್ ಆಗಿದ್ದರೆ ಮ್ಯಾಪಿಂಗ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಆ ಕನ್ಫರ್ಮೇಷನ್ ಡಿಕ್ಲರೇಷನು ನಿಮ್ಗೆ ಸಿಗುತ್ತೆ. ಅಷ್ಟು ಮಾಡಬೇಕಾದ್ರೆ ನೀವು ಈಗ ನಮ್ಮಲ್ಲಿ ಎಲ್ಲಿ ಬೇಕಾದ್ರೆ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಅದಕ್ಕೇನೆ ಮತ್ತೊಂದು ಈ ಸೆಗ್ನೆಟಲ್ಲಿ ಓಪನ್ ಮಾಡಿದ್ರೆ ವಾಟರ್ದು ಬೈ ಸರ್ಚ್ ಈ ಎಪಿಕ್ ನಂಬರು ಬೈ ನೇಮು ಮತ್ತೆ ಪಾರ್ಟಿ ಆ ಥರ ಬರುತ್ತೆ. ಅದರಲ್ಲೂ ಹುಡುಕಿದ್ರು ನಿಮಗೆ ಬರುತ್ತೆ. ಇಲ್ಲ ಬೂತ್ ನಂಬರ್ ಹಾಕಿದ್ರು ನಿಮ್ಮ ಹೆಸರಲ್ಲಿ ಮ್ಯಾಪಿಂಗ್ ಆಗಿದೆ ಅಂತಲೂ ಬರುತ್ತೆ. ಸೊ ಈ ರೀತಿ ಇರೋದ್ರಿಂದ ಜನಗಳು ಆತಂಕ ಪಡೋ ಅವಶ್ಯಕತೆ, ಯಾರು ಮ್ಯಾಪಿಂಗ್ ಮಾಡಿದ್ದಾರೆ ಅವರಿಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅವ್ರದ್ದು ಮಾಹಿತಿ ಕೊಡೋದಕ್ಕೆ ಪ್ರಾವಿಷನ್ಸ್ ಇದೆ. ಎಲ್ಲಿ ಈಗ 5% ಏನಿದೆ ಅಂದರೆ 4.9% ಜನ ಮ್ಯಾಪಿಂಗ್ ಮಾಡಿಸ್ಕೊಂಡಿಲ್ಲ, ಅವರು ಇಂಪಾರ್ಟೆಂಟು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಡೋರ್ ಟು ಡೋರ್ ಇದಕ್ಕೆ ಹೋದಾಗ ದಾಖಲೆ ಕೊಡಬೇಕು, ಮತ್ತು ಅವ್ರದ್ದು ಲಿಂಕ್ ಮಾಡಿಸ್ಕೋಬೇಕು. ಈಗ ಯಾಕಂದರೆ ಈಗ ನೋಡಿ ನನ್ನ 2 ಮಕ್ಕಳು ಏನಿದ್ರು ದಾಖಲೆ ಮತ್ತು ಅವ್ರ ನಂತರದಲ್ಲಿ ಇದ್ದವರು ಅವ್ರ ದಾಖಲೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ 1.5 ಕೋಟಿ ರೂಪಾಯಿ ಅನುದಾನದಲ್ಲಿ ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗುತ್ತಿದ್ದು, ಗುತ್ತಿಗೆದಾರರು ಗುಣಮಟ್ಟದಲ್ಲಿ ಕೆಲಸ ನಿರ್ವಹಿಸಬೇಕೆಂದು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದರು. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಶನಿವಾರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಮಾತನಾಡಿದ ಅವರು, ಮಲೆನಾಡು ಭಾಗದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಕೆಸಗೋಡು ಗ್ರಾಮಸ್ಥರ ಬೇಡಿಕೆಯಂತೆ ಹಾಗೂ ಬೇಲೂರು ಬಿಕ್ಕೋಡು ಆಲೂರು ಹಾಸನ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು, ಸಾಕಷ್ಟು ವರ್ಷಗಳಿಂದ ಗುಂಡಿ ಬಿದ್ದು ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡಲು ಅನಾನುಕೂಲವಾಗಿತ್ತು. ಈ ಭಾಗದ ಗ್ರಾಮಸ್ಥರ ಅನುಕೂಲಕ್ಕಾಗಿ ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಲೋಕೋಪಯೋಗಿ ಇಲಾಖೆಯ 1.5 ಕೋಟಿ ಅನುದಾನವನ್ನ ಸಂಬಂಧಿಸಿದ ಸಚಿವರೊಂದಿಗೆ ಮಾತನಾಡಿ ಅನುದಾನ ತಂದು ಕೆಲಸ ಮಾಡಿಸಲು ಮುಂದಾಗಿದ್ದು, ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನದಲ್ಲಿ ಗ್ರಾಮದ ಕೆಲಸ ಮಾಡಿಸಲಾಗುವುದು ಮತ್ತು ಗುತ್ತಿಗೆದಾರರು ಗುಣಮಟ್ಟದಲ್ಲಿ ಕೆಲಸ ನಿರ್ವಹಿಸಬೇಕು ಎಂದರು. ಕೆಸಗೋಡು ಗ್ರಾಮಸ್ಥರಾದ ರೇಣುಕುಮಾರ್, ಮಲ್ಲಿಕಾರ್ಜುನ್, ಅರುಣ್, ಶಾಂತಪ್ಪ, ಸತೀಶ್, ಜಗದೀಶ್, ಶಶಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿ 2,75,00,000 ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಿದ್ರಹಳ್ಳಿನಲ್ಲಿ 1,50,00,000 ರೂಪಾಯಿದನ್ನು ಈಗಾಗಲೇ ಗುದ್ಲಿ ಪೂಜೆಯನ್ನು ಕಳೆದ ಸೋಮವಾರ ಮಾಡಿದ್ದೀವಿ. ಇವತ್ತು 1,25,00,000 ಕೆಸಗೋಡು ಗ್ರಾಮದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಈ ಗ್ರಾಮ ಹಾಸನಕ್ಕೆ ಮತ್ತು ಆಲೂರಿಗೆ ತುಂಬ ಸಮೀಪದಲ್ಲಿರ್ತಕ್ಕಂಥದ್ದು. ಪ್ರವಾಸಿಗರ ಒಂದು ತಾಣನೇ ಈ ಕಡೆಯಿಂದ ಓಡಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅವಶ್ಯಕತೆ ಇರತಕ್ಕಂಥ ರಸ್ತೆ, ಬಹುಶಃ ಇಲ್ಲಿರ್ತಕ್ಕಂಥ ಮುಖಂಡರುಗಳು ನಮ್ಮ ರೇಣುಕಣ್ಣ ಎಲ್ಲರೂ ಸೇರಿ ತುಂಬ ಒತ್ತಡ ಇತ್ತು. ಅದರಲ್ಲೂ ಸಹ ವಿಶೇಷವಾಗಿ ಗ್ರಾಮದಲ್ಲಿ ಹೊಳೆನರಸೀಪುರ ಪ್ರಾದೇಶಿಕ ಅರಣ್ಯ ವಲಯದ ಕಸಬಾ ಶಾಖೆಯ ಅಂಕವಳ್ಳಿ ಗ್ರಾಮದಲ್ಲಿ 4 ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ ಚಿರತೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ಹೊಳೆನರಸೀಪುರ ಪ್ರಾದೇಶಿಕ ಅರಣ್ಯ ವಲಯದ ಕಸಬಾ ಶಾಖೆಯ ಅಂಕವಳ್ಳಿ ಗ್ರಾಮದಲ್ಲಿ ಮುಂಜಾನೆ 8 ಗಂಟೆಯ ಸಮಯದಲ್ಲಿ ಚಿರತೆಯೊಂದು ಅದೇ ಗ್ರಾಮದ ಜಯಮ್ಮ ಕೋಂ ಅಣ್ಣಯ್ಯಾಚಾರಿ, ನಾಗರಾಜ್ ಬಿನ್ ಹೊನ್ನೇಗೌಡ, ನವೀನ್ ಬಿನ್ ಈರೇಗೌಡ ಮತ್ತು ಅರ್ಕಲ್ಗೂಡು ಗ್ರಾಮದ ಜಯಮ್ಮ ಕೋಂ ಕೃಷ್ಣಶೆಟ್ಟಿ ಅವರುಗಳ ಮೇಲೆ ದಾಳಿ ಮಾಡಿದ್ದು, ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಯಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಪ್ರಥಮ ಚಿಕಿತ್ಸೆ ಕೊಡಿಸಿ ಎಲ್ಲ 4 ಗಾಯಾಳುಗಳನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಲಾಗಿರುತ್ತದೆ. ನಂತರ ಅದೇ ಚಿರತೆಯು ಬೂವನಹಳ್ಳಿ ಗ್ರಾಮದಲ್ಲಿ ಸುರೇಶ್ ರವರ ಕೊಟ್ಟಿಗೆಗೆ ಸೇರಿಕೊಂಡಿದ್ದು, ಸುರೇಶ್ ರವರ ಪತ್ನಿ ವಸಂತರವರ ಮೇಲೂ ಕೂಡ ದಾಳಿ ಮಾಡಿ ಗಾಯಗೊಳಿಸಿದೆ. ಕೂಡಲೇ ಹಾಸನ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಗೊಂಡಲ ವೀರವರ ನೇತೃತ್ವದಲ್ಲಿ ಮೈಸೂರು ಚಿರತೆ ಕಾರ್ಯಪಡೆ, ಹಾಸನ ಚಿರತೆ ಕಾರ್ಯಪಡೆ ಮತ್ತು ಹಾಸನ ವಿಭಾಗದ ಎಲ್ಲ ವಲಯದ ಸಿಬ್ಬಂದಿಗಳು ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು, ಮೈಸೂರಿನ ಪಶುವೈದ್ಯ ಡಾಕ್ಟರ್ ಆದರ್ಶ ಯಶಸ್ವಿಯಾಗಿ ಚಿರತೆಗೆ ಅರವಳಿಕೆ ನೀಡಿದ್ರಿಂದ ಚಿರತೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯಲಾಯಿತು. ಇದು ಅಂದಾಜು 3 ವರ್ಷದ ಹೆಣ್ಣು ಚಿರತೆಯಾಗಿದ್ದು ಆರೋಗ್ಯವಾಗಿರುತ್ತದೆ. ಸದರಿ ಚಿರತೆಯನ್ನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಆದೇಶದಂತೆ ಕೂರ್ಗಳ್ಳಿ ರಕ್ಷಣಾ ಕೇಂದ್ರಕ್ಕೆ ಬಿಡಲಾಯಿತು. ಕಾರ್ಯಾಚರಣೆಯಲ್ಲಿ ಹಾಸನ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಗೊಂಡಲ ವಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಖಲಂದರ್, ಮೋಹನ ವಿಎಸ್, ಮಧುಸೂದನ್ ಕೆ ಮತ್ತು ಹಾಸನ ವಿಭಾಗದ ಎಲ್ಲಾ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma Bigara. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ. Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರ್ಬೇಕಿತ್ತು. ಸೊ ಬಟ್ ಇದೆಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ ಅಂತೂ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ. ಆಪರ್ಚುನಿಟೀಸ್ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯೋಕೆ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ. Sir Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks. Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅಲ್ಲಾದ ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್.
ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ, ಇನ್ನು ನಾನೇನ್ ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಅಂತ. ಐ ಆಮ್ ಮೇಘನಡಿ, ಸ್ಟೂಡೆಂಟ್ಸ್ ಆಫ್ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಐ ಸ್ಕೋರ್ 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋ 90% 113, ಎಬೋ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸುಭಾಷ್ ಸರ್ಕಲ್ನ ಸಪ್ನ ಬುಖೌ ಸಭಾಂಗಣದಲ್ಲಿ ರಾಷ್ಟ್ರೀಯ ಐತಿಹಾಸಿಕ ದಿನ ಮತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶನಿವಾರ ವಿವಿಧ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಕಾರ್ಯಕ್ರಮದಲ್ಲಿ ಭಾರತದ ಮೇಲೆ 2ನೇ ಮಹಾಯುದ್ಧದ ಪರಿಣಾಮ ವಿಷಯದ ಕುರಿತು ವಿದ್ಯಾರ್ಥಿಗಳಿಂದ ವಿಚಾರಗೋಷ್ಠಿ ಮತ್ತು ಸಂವಾದ ಏರ್ಪಡಿಸಲಾಗಿತ್ತು. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು 2ನೇ ಮಹಾಯುದ್ಧವು ಭಾರತದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸ್ವಾತಂತ್ರ್ಯ ಹೋರಾಟದ ಮೇಲೆ ಬೀರಿದ ಪರಿಣಾಮಗಳ ಕುರಿತು ತಮ್ಮ ಅಭಿಪ್ರಾಯವನ್ನ ಮಂಡಿಸಿ ಗಮನ ಸೆಳೆದರು. ಚರ್ಚೆಯಲ್ಲಿ ವಿದ್ಯಾರ್ಥಿಗಳ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಐತಿಹಾಸಿಕ ಅರಿವು ಮೆಚ್ಚುಗೆಗೆ ಪಾತ್ರವಾಯಿತು. ಈ ವೇಳೆ ಸಾಹಿತಿ ಮೇಟಿಕೆರೆ ಹಿರಿಯಣ್ಣ ಮಾತನಾಡಿ 1939ರಿಂದ 1945ರವರೆಗೆ ನಡೆದ 2ನೇ ಮಹಾಯುದ್ಧವು ಮಾನವ ಇತಿಹಾಸದ ಅತ್ಯಂತ ವಿನಾಶಕಾರಿ ಜಾಗತಿಕ ಸಂಘರ್ಷವಾಗಿದ್ದು ಲಕ್ಷಾಂತರ ಜೀವಹಾನಿ ಮತ್ತು ಅಪಾರ ಆಸ್ತಿಪಾಸ್ತಿ ನಷ್ಟಕ್ಕೆ ಕಾರಣವಾಯಿತು ಎಂದರು. ಮೊದಲ ಮಹಾಯುದ್ಧದ ನಂತರವೇ ಶಾಂತಿ ಸ್ಥಾಪನೆಗೆ ವಿಶ್ವ ನಾಯಕರು ದೂರದೃಷ್ಟಿಯ ನಿರ್ಧಾರವನ್ನ ಕೈಗೊಂಡಿದ್ದರೆ 2ನೇ ಮಹಾಯುದ್ಧವನ್ನ ತಪ್ಪಿಸಬಹುದಾಗಿತ್ತೆಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿದ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ JS ಕಲಾವತಿ ಮಧುಸೂದನ್, ಇತಿಹಾಸದ ಅಧ್ಯಯನದ ಜೊತೆಗೆ ಪರಿಸರ ಸಂರಕ್ಷಣೆಯ ಅರಿವು ಯುವ ಪೀಳಿಗೆಯಲ್ಲಿ ಬೆಳೆಸುವುದು ಇಂದಿನ ಅಗತ್ಯವಾಗಿದೆ ಎಂದರು. ದೇಶಭಕ್ತಿ ಗೀತೆಗಳ ಗಾಯನ, ಮಕ್ಕಳಿಂದ ಏಕಪಾತ್ರಾಭಿನಯ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮವು ವಿಶೇಷ ಆಕರ್ಷಣೆಯಾಗಿದ್ದವು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕವಿಗಳು ದೇಶಪ್ರೇಮ, ಪರಿಸರ ಸಂರಕ್ಷಣೆ, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಕವನಗಳನ್ನು ವಾಚಿಸಿ ಮೆಚ್ಚುಗೆ ಗಳಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮನುಕುಮಾರ್, ಸಾಹಿತಿ ಸುಶೀಲಾ ಸೋಮಶೇಖರ್, ಕನ್ನಡ ಪ್ರಾಧ್ಯಾಪಕರಾದ ಪ್ರಸನ್ನ ಮತ್ತು ಕಾಂತರಾಜ್, ಬೊಮ್ಮೇಗೌಡ, ಅಪ್ಪಾಜಿಗೌಡ TH, ಹಿರಿಯ ಪತ್ರಕರ್ತ ವೆಂಕಟೇಶ್, ಭಾರತಿ ಹಾದಿಗೆ, ಸಾಹಿತಿ ಗೊರೂರು ರಾಜು, ಆಯೋಜಕರಾದ ಸ್ವಪ್ನ ಬುಕೌಸ್ ಶಾಂತಲಾ, ಸಾವಿತ್ರಿಬಾಯಿ, ಸುನಿತಾ ಕಿರಣ್, ಶ್ವೇತಾ ಹೇಮೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಿರಿಜಾಂಬಾ BN ಸ್ವಾಗತಿಸಿದರು. HCN ನ್ಯೂಸ್ ಹಾಸನ್. ನಾಲ್ಕು ಮೇಲೆ ಬಾಂಬಾಟಿ ಐನ್ಸ್ಟೀನ್ ಇದ್ರಾಗ ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ರೂಪಿಸಿದಂತ ಸೂತ್ರದ ಮೇಲೆ ಆಟಮ್ ಬಾಂಬ್ ಕಂಡುಹಿಡಿದ್ರು.
ಅದರ ಪರಿಣಾಮ ಏನಾಯ್ತು ಅಂದರೆ ನಾಗಸಾಕಿ ಮತ್ತು ಹಿರೋಶಿಮಾನ 2 ಪಟ್ಟಣಗಳು ಕೂಡ ಸರ್ವನಾಶ ಆಗಿದೆ. ಸುಮಾರು 70,000 ಜನ ಸತ್ತೋದ್ರು. ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಬೇಕು ಅಂತ ಅಂದರೆ ನಮ್ಮ ಕುವೆಂಪು ಅವ್ರ ಮಗನ ಮಹಾಯುದ್ಧ ಅಂತ ಬರುತ್ತೆ, ಸುಮಾರು ಚಾಪ್ಟರ್ಗಳಿಂದ ದಯಮಾಡಿ ಹೋಗ್ಬೇಕು. ಎಷ್ಟು ಯುದ್ಧಗಳು ನಡೆದಿದ್ದಾವೆ, ನಾನಿನ್ನೂ ಐನ್ಸ್ಟೀನ್ ಮಾತು ಹೇಳಿಲ್ಲ. ಐನ್ಸ್ಟೀನ್ ಅವ್ರು ಮಾತಾಡ್ತಾರೆ, 2ನೇ ಯುದ್ಧ ನೋಡಿದ್ರಲ್ಲ, 3ನೇ ಮಹಾಯುದ್ಧ ನಡೆದ ನಂತರ ಮತ್ತೇನಾದರೂ ಯುದ್ಧಗಳು ನಡೆದ್ರೆ ಯುದ್ಧದ ಪರಿಕರಗಳು ಮತ್ತು ಉಪಕರಣಗಳು ಏನು ಅಂತ ಅಂದ್ರೆ ಕಲ್ಲುಗಳು, ಬಂದೂಕುಗಳಲ್ಲ. ಇಡೀ ಜನಗಳೇ ನಾಶ ಆದ ನಂತರ ಯಾರಿಗೆ ಗೊತ್ತಿರುತ್ತೆ? ಕಾರ್ ಇರುತ್ತೆ ನಿಮ್ಮ ಹತ್ರ, ಕಾರು ನಿಮ್ಗೆ ಓಡಿಸಲು ಗೊತ್ತು, ರಿಪೇರಿ ಮಾಡಕ್ ಬರಲ್ಲ. ಇಡೀ ಸರ್ವ ವ್ಯವಸ್ಥೆ ನಾಶ ಆಗುತ್ತೆ. ಆದ್ರಿಂದ 3ನೇ ಮಹಾಯುದ್ಧ ನಡೆದಿಲ್ಲ, ಇವತ್ತು ಬಿಟ್ಟಾಕ ನಾವು. ಮುಂದೆ 3ನೇ ಮಹಾಯುದ್ಧ ನಂತರ ಯುದ್ಧ ಎಲ್ಲ ನಡೆದ್ರೆ ಮದ್ದುಗುಂಡುಗಳಿಲ್ಲ ನೋಡಿ. ಮೊದಲನೇ ಮಹಾಯುದ್ಧದಲ್ಲಿ ವಿಷಾನಿಲ್ಲ ಬಳಸಿದ್ರು, ಟ್ಯಾಂಕರ್ಗಳು ಬಳಸಿದ್ರು. ಟ್ಯಾಂಕರ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೇಲೂರು ಪುರಸಭೆ ವತಿಯಿಂದ ಪಟ್ಟಣದ ಜೆಪಿ ನಗರದ ಪಾರ್ಕ್ನಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗಣ್ಯರು ಮತ್ತು ಸಾರ್ವಜನಿಕರು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಅಕ್ರಂ ಶರೀಫ್, ಉತ್ತಮ ಮಳೆಗಾಲ ಇರುವ ಕಾರಣ ಈ ಬಾರಿ ನೆಡುವ ಸಸಿಗಳು ಉತ್ತಮವಾಗಿ ಬೆಳೆಯುವ ನಿರೀಕ್ಷೆ ಇದೆ ಎಂದರು. ಪುರಸಭೆ ವತಿಯಿಂದ ಪಟ್ಟಣದ ವಿವಿಧ ಪ್ರದೇಶಗಳಲ್ಲಿ ಸುಮಾರು 2 ರಿಂದ 3 ಸಾವಿರ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಅವುಗಳ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಪರಿಸರ ರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಪುರಸಭೆಯ ಮಾಜಿ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಬೇಲೂರಿನ 34 ಪಾರ್ಕ್ಗಳಲ್ಲಿ ಹಸಿರುವನ ಯೋಜನೆಯಡಿ ಗಿಡ ನೆಡುವ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಇಂತಹ ಕಾರ್ಯಕ್ರಮಗಳಿಂದ ಪಟ್ಟಣದಲ್ಲಿ ಹಸಿರು ವಾತಾವರಣ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟ ಅವರು, ಸಾಲುಮರದ ತಿಮ್ಮಕ್ಕ ಅವರ ಪರಿಸರ ಪ್ರೇಮವನ್ನು ಸ್ಮರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನೆಡಬೇಕು ಎಂದರು. ಜೆಪಿ ನಗರದ ಪಾರ್ಕ್ ಅನ್ನು ಕಳೆದ ವರ್ಷ ಪುರಸಭೆ ವತಿಯಿಂದ ನವೀಕರಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಅದರ ನಿರ್ವಹಣೆಯನ್ನು ಕ್ಷೇಮಾಭಿವೃದ್ಧಿ ಸಂಘದವರಿಗೆ ವಹಿಸಲಾಗಿದ್ದು, ಪಾರ್ಕ್ಗೆ ಪ್ರವೇಶ ದ್ವಾರ ನಿರ್ಮಿಸುವಂತೆ ಅವರು ಪುರಸಭೆಗೆ ಮನವಿ ಮಾಡಿದರು. ಮುಖ್ಯಾಧಿಕಾರಿ ಬಸವರಾಜ್ ಚಿಗ್ಗಾವಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಆಶಯದಂತೆ ಜಿಲ್ಲಾದ್ಯಂತ ಬೃಹತ್ ಗಿಡ ನೆಡುವ ಮತ್ತು ಪೋಷಿಸುವ ಅಭಿಯಾನ ಆರಂಭಿಸಲಾಗಿದೆ ಎಂದರು. ಪುರಸಭೆಗೆ 2,000 ಸಸಿಗಳನ್ನು ನೆಟ್ಟು ಬೆಳೆಸುವ ಗುರಿ ನೀಡಲಾಗಿದ್ದು, ಪ್ರಥಮ ಹಂತದಲ್ಲಿ ಸುಮಾರು 200 ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಒಟ್ಟು 5 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ ವರ್ಷ ಈ ಗುರಿಯನ್ನು 10 ಲಕ್ಷಕ್ಕೆ ಹೆಚ್ಚಿಸುವ ಯೋಜನೆ ಇದೆ ಎಂದರು. ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದ್ದು, ನೆಡುವ ಗಿಡಗಳನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಜಮೀಲಾ ತೌಫಿಕ್, ಸೌಭಾಗ್ಯ ಅಂತೋಣಿ, ಆರೋಗ್ಯಾಧಿಕಾರಿ ಲೋಹಿತ್, ಅಧಿಕಾರಿ ವರ್ಗ ಮತ್ತು ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಯಾರು ಬಂದಿದ್ದಾರೆ? ಪರಿಸರ ದಿನಾಚರಣೆ ಅಂಗವಾಗಿ ಬೇಲೂರು ಇರ್ತಕ್ಕಂಥ ಪಾರ್ಕ್ಗಳಲ್ಲಿ ಎಷ್ಟು ಸುಮಾರು 34 ಪಾರ್ಕ್ ಇದೆ. ಆ 34 ಪಾರ್ಕಲ್ಲೂ ಸಹ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಹಸಿರು ವನ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಪುರಸಭಾ ವತಿಯಿಂದ ಬಂದು ಎಲ್ಲ ಪಾರ್ಕ್ಗಳಲ್ಲೂ ಗಿಡ ನೆಡುವಂಥ ಒಂದು ಉತ್ತಮವಾದ ಕಾರ್ಯಕ್ರಮನ ಮಾಡಿದ್ದಾರೆ. ಇದು ಮೊದಲಿಗೆ ಪ್ರಾರಂಭವಾಗಿದೆ. ಇದೇ ಥರ ಎಲ್ಲ ಕಡೆ ಗಿಡ ನೆಡುವಂತಹ ಕಾರ್ಯಕ್ರಮಗಳನ್ನು ಇಟ್ಕೊಂಡ್ರೆ ನಮ್ಮ ಬೇಲೂರಿನಲ್ಲಿ ತುಂಬ ಉತ್ತಮವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಏನಪ್ಪ ಅಂತ ಅಂದರೆ, ನಮ್ಮ ಬೇಲೂರು ತಾಲೂಕು ಸಾಲು ಮರದ ತಿಮ್ಮಕ್ಕ ಇಲ್ಲಿ ಇರುವಂಥ ಒಂದು ಸ್ಥಳ. ಅವರು ಇದ್ದಾಗ ಇಲ್ಲೇ ಅವರ ಜೀವನ ಅಂತ್ಯ ಸಮೇತ ಇಲ್ಲೇ ಆಗಿದೆ. ಆ ಒಂದು ಉದ್ದೇಶವಾಗಿ ನಾವು ಈ ಸಾಲುಮರದ ತಿಮ್ಮಕ್ಕನ ಹೆಸರನ್ನ ಉಳಿಸೋದಕ್ಕೋಸ್ಕರ ಆಗಲಿ ಬೇಲೂರು ತಾಲೂಕಲ್ಲಿ ತುಂಬ ಗಿಡನ ನೆಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ಥರ ಈ ಪಾರ್ಕನ್ನು ಏನು ನೋಡ್ಕೊಳ್ಳೋದಕ್ಕೆ ಸುಮಾರು ಒಂದು 8-10 ವರ್ಷಗಳಿಂದ ಈ ಪಾರ್ಕು ಹಾಗೇ ಬಿದ್ದಿತ್ತು. ಈ ಹೋದ ವರ್ಷ 23ನೇ ತಾರೀಕು ಮಾರ್ಚ್ 2025 HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹೊಳೆನರಸೀಪುರ ತಾಲೂಕು ಆಡಳಿತ, ಪುರಸಭೆ ಮತ್ತು ತಾಲೂಕು ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಎಂ ಪಟೇಲ್ ಚಾಲನೆ ನೀಡಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದರು, ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಪ್ರಕೃತಿ ಎಂಬ ತಾಯಿ ನಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀರು, ಜಲಮಣ್ಣನ್ನ ನೀಡುತ್ತಿದ್ದಾಳೆ. ಆದರೆ ನಾವು ಪ್ರಕೃತಿಗೆ ಏನು ಕೊಡುತ್ತಿದ್ದೇವೆ ಎಂಬುದನ್ನು ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ನಮ್ಮ ಪರಿಸರಕ್ಕೆ ದೊಡ್ಡ ಶತ್ರುವಾಗಿರುವ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಷ್ಟೇ ಹೋರಾಟ ಮಾಡಿದ್ರೂ ಸಾರ್ವಜನಿಕರ ಸಹಕಾರವಿಲ್ಲದೆ ಅದು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಿದಾಗ ಮಾತ್ರ ಪ್ಲಾಸ್ಟಿಕ್ ಮುಕ್ತ ಹೊಳೆನರಸೀಪುರ ನಿರ್ಮಾಣ ಮಾಡಲು ಸಾಧ್ಯ ಎಂದು ಕರೆ ನೀಡಿದರು. ಹಾಸನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ 8 ತಾಲೂಕುಗಳಲ್ಲಿ ಒಟ್ಟು 8 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಯೋಜನೆಗೆ ಚಾಲನೆ ನೀಡಲಾಗಿದೆ. ಇದರ ಭಾಗವಾಗಿ ಹೊಳೆನರಸೀಪುರ ತಾಲೂಕಿನಲ್ಲಿಯೂ ಅವಶ್ಯಕತೆ ಇರುವ ಕಡೆಗಳಲ್ಲಿ ಸುಮಾರು 50,000 ಸಸಿಗಳನ್ನು ನೆಡಲಾಗುತ್ತಿದೆ. ಕೇವಲ ಗಿಡ ನೆಡುವುದಷ್ಟೇ ನಮ್ಮ ಜವಾಬ್ದಾರಿಯಲ್ಲ, ಅವುಗಳನ್ನು ಪೋಷಿಸಿ ದೊಡ್ಡ ಮರಗಳನ್ನಾಗಿ ಬೆಳೆಸಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು. ಪರಿಸರವನ್ನ ಮತ್ತು ನಗರವನ್ನ ಸ್ವಚ್ಛವಾಗಿಡುವಲ್ಲಿ ಸೂರ್ಯ ಉದಯಿಸುವುದಕ್ಕೂ ಮುನ್ನವೇ ಶ್ರಮಿಸುವ ಪೌರಕಾರ್ಮಿಕರ ಪಾತ್ರ ದೊಡ್ಡದಾಗಿದೆ. ವರ್ಷದ 365 ದಿನವೂ ಪರಿಸರ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ನಮ್ಮ ಗೌರವಾನ್ವಿತ ಪೌರಕಾರ್ಮಿಕರಿಗೆ ನಾವು ಸದಾ ಕೃತಜ್ಞರಾಗಿರಬೇಕು ಮತ್ತು ಅವರಿಗೆ ಗೌರವ ನೀಡಬೇಕೆಂದು ಸಂಸದರು ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ತಹಸೀಲ್ದಾರರಾದ ವೈಎಂ ರೇಣುಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಶಿವಶಂಕರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಪರಿಸರ ಇಂಜಿನಿಯರ್ ರುಚಿದರ್ಶಿನಿ, ಸಮೂಹ ಸಂಘಟನಾಧಿಕಾರಿ ಪಂಕಜ, ಮೇಲ್ವಿಚಾರಕ ರಮೇಶ್, ಆತ್ರಿ ಏಜೆನ್ಸಿ ಮಾಲೀಕ ಪ್ರಭಾಕರ್ ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಪ್ರಥಮವಾಗಿ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೊಡುತ್ತಾ, ಇವತ್ತು ನಮ್ಮ ಹೊಳೆನರಸೀಪುರ ತಾಲೂಕು ಆಡಳಿತ, ಪುರಸಭೆ ಮತ್ತು ತಾಲೂಕು ಪಂಚಾಯತ್ 3 ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಇವತ್ತು ವಿಶಿಷ್ಟವಾಗಿ ನಮ್ಮ ಬಯಲು ರಂಗಮಂದಿರದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಮುಖಾಂತರ ಅರ್ಥಪೂರ್ಣವಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ನಾವು ಏನು ಫಲಾಪೇಕ್ಷೆ ಇಲ್ಲದೆ ಪ್ರಕೃತಿ ಎಂಬ ತಾಯಿ ಹೃದಯ ಅಂತ ಹೇಳಿದ್ರೆ ಅದು ನಮ್ಮ ಪ್ರಕೃತಿ ಪರಿಸರ. ಏನು ಫಲಾಪೇಕ್ಷೆ ಇಲ್ಲದೆ ನಮಗೆ ನೀರು, ಜಲ, ಮಣ್ಣನ್ನು ಕೊಡ್ತದೆ. ನಾವು ಏನು ಪ್ರಕೃತಿಗೆ, ಪರಿಸರಕ್ಕೆ ನಾವೇನು ಕೊಡುಗೆ ಕೊಡ್ತಿದ್ದೀವಿ ಅನ್ನೋದನ್ನು ನಾವು ಇವತ್ತು ಆತ್ಮಾವಲೋಕನ ಮಾಡಬೇಕಾಗ್ತದೆ. ನಾವೇನು ಕೊಡುಗೆಯನ್ನು ಕೊಡ್ತಿದ್ದೀವಿ ಅಥವಾ ನಾವು ಪ್ರಕೃತಿಗೆ ನಾವು ಮೋಸ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ಎಷ್ಟು ವೈಯಕ್ತಿಕ ಶುಚಿತ್ವವನ್ನು ಕಾಪಾಡ್ತೀವಿ, ಅಷ್ಟೇ ವೈಯಕ್ತಿಕ ಶುಚಿತ್ವ ನಮ್ಮ ಪರಿಸರವನ್ನು ಶುಚಿಯಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ನಮಗೆ ದೊಡ್ಡ ಶತ್ರು ಅಂತ ಹೇಳಿದ್ರೆ ಅದು ಪ್ಲಾಸ್ಟಿಕ್ ಮುಕ್ತವನ್ನು ಮಾಡೋದಕ್ಕೆ ಸರ್ಕಾರ, ಕೇಂದ್ರ, ರಾಜ್ಯ ಸರ್ಕಾರ ಎಷ್ಟು ಹೋರಾಟ ಮಾಡಿದ್ರು ಇಲ್ಲಿವರೆಗೂ ಯಶಸ್ಸನ್ನ ಕಂಡಕ್ಕಾಗಿಲ್ಲ. ಅದಕ್ಕೆ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ನಾವು ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ರಷ್ಟೇ ಪ್ಲಾಸ್ಟಿಕ್ ಮುಕ್ತ ಭಾರತ ಮತ್ತು ಪ್ಲಾಸ್ಟಿಕ್ ಮುಕ್ತ ಹೊಳೆನರಸೀಪುರ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲ ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಕೈ ಜೋಡಿಸೋಣ. ಇವತ್ತು ನಾವು ವರ್ಷದ 365 ದಿನವೂ ಪರಿಸರ ಕಾಳಜಿಗೆ ನಾವು ವಹಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಬದುಕಬೇಕು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ವತಿಯಿಂದ ಪಟ್ಟಣದ ಶ್ರೀ ಅಂತರಘಟ್ಟಮ್ಮ ದೇವಾಲಯದ ಆವರಣದಲ್ಲಿ ಪರಿಸರ ಜಾಗೃತಿ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ನಾಗೇಶ್ ಅವರು ದೀಪ ಬೆಳಗಿಸಿ ಹಾಗೂ ಸಾಂಕೇತಿಕವಾಗಿ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಇಂದಿನ ಕಾಲಘಟ್ಟದ ಅತ್ಯಂತ ಪ್ರಮುಖ ಜವಾಬ್ದಾರಿಯಾಗಿದ್ದು, ಗಿಡಗಳನ್ನು ನೆಡುವ ಮೂಲಕ ಜನರಲ್ಲಿ ಪರಿಸರದ ಕುರಿತು ಅರಿವು ಮೂಡಿಸುವ ಕಾರ್ಯವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರಂತರವಾಗಿ ನಡೆಸುತ್ತಿರುವುದು ಶ್ಲಾಘನೀಯ ಎಂದರು. ಪರಿಸರದ ಬಗ್ಗೆ ಪ್ರತಿಯೊಬ್ಬ ನಾಗರಿಕನಲ್ಲೂ ಕಾಳಜಿ ಮತ್ತು ಜವಾಬ್ದಾರಿ ಮೂಡಿದಾಗ ಮಾತ್ರ ಆರೋಗ್ಯಕರ ಹಾಗೂ ಸುಂದರ ಪರಿಸರ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು.
ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಪರಿಸರ ಜಾಗೃತಿ ಮೂಡಿಸುತ್ತಿರುವ ಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಹೇಮಾವತಿ ವಿ ಹೆಗ್ಡೆ ಅವರ ಸೇವೆಯನ್ನು ಸ್ಮರಿಸಿ ಅಭಿನಂದನೆ ಸಲ್ಲಿಸಿದ್ರು. ತಾಲೂಕು ಯೋಜನಾಧಿಕಾರಿ ಶ್ರೀಮತಿ ಮಂಜುಳಾ ಮಾತನಾಡಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಕೇವಲ ಗಿಡ ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ಪೋಷಿಸಿ ಬೆಳೆಸುವುದು ಸಮಾನವಾಗಿ ಮುಖ್ಯವಾಗಿದೆ ಎಂದು ಹೇಳಿದರು. ಪರಿಸರದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿದ್ರೆ ಸ್ವಚ್ಛ ಮತ್ತು ಉತ್ತಮ ವಾತಾವರಣ ನಿರ್ಮಾಣವಾಗೋದರ ಜೊತೆಗೆ ಕಾಲಕಾಲಕ್ಕೆ ಉತ್ತಮ ಮಳೆಯಾಗಿ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗುತ್ತದೆ. ಇದರಿಂದ ರೈತರು ಮತ್ತು ಸಾಮಾನ್ಯ ನಾಗರಿಕರ ಬದುಕಲ್ಲಿ ಸಮೃದ್ಧಿ ಮತ್ತು ನೆಮ್ಮದಿ ಮೂಡುತ್ತದೆ ಎಂದು ತಿಳಿಸಿದರು. ಶಾಲಾ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸುವ ಉದ್ದೇಶದಿಂದ ಒಂದು ಮಗು ಒಂದು ಗಿಡ ಎಂಬ ಪರಿಕಲ್ಪನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದು ಸಾಮೂಹಿಕ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ವಲಯದ ಮೇಲ್ವಿಚಾರಕಿ ಹೇಮಲತಾ, ಕೃಷಿ ಮೇಲ್ವಿಚಾರಕ ನಾಗರಾಜ್, ಸೇವಾ ಪ್ರತಿನಿಧಿಗಳಾದ ಅಶ್ವಿನಿ, ಶ್ವೇತಾ, ನಾಗರತ್ನ ಮತ್ತು ಶೌರ್ಯ ತಂಡದ ಸದಸ್ಯರು ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. ಕಾರ್ಯಕ್ರಮವನ್ನು ನಾಗರಾಜ್ ಆರ್ ಅವರು ನಿರೂಪಿಸಿ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಕೋರಿದ್ರು. ಕೊನೆಯಲ್ಲಿ ವಂದನಾರ್ಪಣೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಡೆದ ಈ ಕಾರ್ಯಕ್ರಮವು ಗಿಡಗಳ ಮಹತ್ವ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಭವಿಷ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. HCN ನ್ಯೂಸ್, ಬೇಲೂರು. ಈ ದಿನ ವಿಶ್ವ ಪರಂಪರೆ ದಿನದ ಪ್ರಯುಕ್ತ ನಮ್ಮ ಬೇಲೂರಿನ ಸ್ಥಳೀಯ ನಮ್ಮ ಯೋಜನಾಧಿಕಾರಿಗಳಾದಂಥ ಅವರ ಮುಂದಾಳತ್ವದಲ್ಲಿ ಹಾಗೂ ನಮ್ಮ ಶೌರ್ಯ ಸಂಘದ ವತಿಯಿಂದ ಇಂದಿನ ಬೇಲೂರು ತಾಲೂಕಿನ ಅಂತರ್ಘಟ್ಟಮನ ಒಂದು ಸನ್ನಿಧಿನಲ್ಲಿ ವಿಶ್ವ ಪರಂಪರೆ ದಿನಾಚರಣೆ ಪ್ರಯುಕ್ತ ಗಿಡ ನೆಡುವಂಥ ಕಾರ್ಯವನ್ನು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಹ ಆಹ್ವಾನಿಸೋದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮುಂದೆ ಪರಿಸರ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ. ಮತ್ತು ಒಂದು ಗಿಡದಿಂದ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತದೆ. ಇವತ್ತು ಮರ ಗಿಡ ಗಾಳಿ ಇದ್ರೇ ಮನುಷ್ಯನಿಗೆ ಎಲ್ಲ ಥರದ ತೃಪ್ತಿಕರವಾದ ಒಂದು ಆರೋಗ್ಯ ಸಿಗುತ್ತೆ. ಮುಂದೆನೂ ಸಹ ಒಳ್ಳೆಯದಾಗಿಂಥ ಕಾರ್ಯಕ್ರಮಗಳನ್ನು ನಡೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದು ಸತ ನನ್ನ ಮಾತುಗಳು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕ್ರೈಸ್ಟ್ ಶಾಲಾ ವತಿಯಿಂದ ಪರಿಸರ ಜಾಗೃತಿ ಹಾಗೂ ಜಾಥಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಕ್ರೈಸ್ಟ್ ಶಾಲೆಯಲ್ಲಿನ ವಿಶ್ವ ಪರಿಸರ ದಿನಾಚರಣೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಮಕ್ಕಳಿಗೆ ಪ್ರಕೃತಿಯ ಪರಿಚಯ ಮಾಡಿಸಲು ಇಂದು ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗೆ ಪರಿಸರ ಬಹಳ ಅವಶ್ಯಕ. ಪರಿಸರವನ್ನ ತಾಯಿಯಾಗಿ ಪ್ರೀತಿಸಬೇಕು, ಮಕ್ಕಳಂತೆ ರಕ್ಷಿಸಬೇಕು ಮತ್ತು ಸ್ನೇಹಿತರಂತೆ ಗೌರವಿಸಬೇಕು. ಆಗ ಮಾತ್ರ ಪರಿಸರವನ್ನ ರಕ್ಷಣೆ ಮಾಡಬಹುದು. ಇಂತಹ ಜಾಥಾಗಳಿಂದ ಮಕ್ಕಳಿಗೆ ಜಾಗೃತಿ ಮೂಡಿಸಿದ್ರೆ ಪ್ರಕೃತಿ ಉಳಿಸಬೇಕು ಎನ್ನುವ ಮನೋಭಾವನೆ ಬರುತ್ತದೆ ಎಂದರು. ಮರ ಬೆಳೆಸಿದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ ಎಂಬ ಭಾವನೆಯಿಂದ ಎಲ್ಲರೂ ಗಿಡ ಮರಗಳನ್ನು ನೆಡಬೇಕು. ಪರಿಸರದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಲ್ಲೂ ಕಾಳಜಿ ಮತ್ತು ಜವಾಬ್ದಾರಿ ಮೂಡಿದಾಗ ಮಾತ್ರ ಆರೋಗ್ಯಕರ ಹಾಗೂ ಸುಂದರ ಪರಿಸರ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಶಿಕ್ಷಕಿ, ಹಸಿರು ತುಂಬಿದ ಗಿಡ ಎಂಬ ಕವನವನ್ನ ಹಾಡಿ ನಮ್ಮ ಶಾಲೆಯ ಮಕ್ಕಳಿಗೆ ಸುಂದರ ಪ್ರಕೃತಿಯ ಬಗ್ಗೆ ಜಾಗೃತಿ ಹಾಗೂ ಅರಿವು ಮೂಡಿಸಲು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರೊಂದಿಗೆ ಬೀದಿ ನಾಟಕ ಪ್ರದರ್ಶನವನ್ನು ಕೂಡ ಮಾಡಲಾಗುತ್ತದೆ ಎಂದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಕೇವಲ ಗಿಡ ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ಪೋಷಿಸಿ ಬೆಳೆಸುವುದು ಸಮಾನವಾಗಿ ಮುಖ್ಯವಾಗಿದೆ ಎಂದರು. ಶಾಲೆಯ ಎಲ್ಲ ಮಕ್ಕಳು ಪರಿಸರ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಮುಖ್ಯ ರಸ್ತೆಗಳಲ್ಲಿ ಸಂಚಾರ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. HCN ನ್ಯೂಸ್, ಹಾಸನ್. ಮೊದಲನೇದಾಗಿ ಕ್ರೈಸ್ಟ್ ಸ್ಕೂಲ್ಗೆ ಅಭಿನಂದನೆಗಳು. ಪ್ರಕೃತಿನೇ ಪರಿಚಯ ಇಲ್ಲದಿರುವಂತಹ ಈ ಒಂದು ಯುಗದಲ್ಲಿ ಮಕ್ಕಳಿಗೆಲ್ಲ ಪ್ರಕೃತಿನ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಮ್ಯಾರಥಾನ್ನ ಕಂಡಕ್ಟ್ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಎಲ್ಲ ಮಕ್ಕಳಿಗೂ ಈಗ ಪರಿಸರ ತುಂಬ ಅವಶ್ಯಕತೆ ಇದೆ. ಅದನ್ನು ನಾವು ತಾಯಿಯಾಗಿ ಪ್ರೀತಿಸಬೇಕು, ಮಕ್ಕಳಂಗೆ ರಕ್ಷಿಸಬೇಕು. ಸ್ನೇಹಿತರಂಗೆ ನಾವು ಗೌರವಿಸಿದಾಗ ಮಾತ್ರನೇ ನಾವು ಪರಿಸರನ ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಮ್ಯಾರಥಾನ್ನಿಂದ ಅವೇರ್ನೆಸ್ಸು ಜನಗಳಿಗೆ ಬಂದು ಪ್ರಕೃತಿನ ಉಳಿಸ್ಬೇಕು. ಪ್ರಕೃತಿ ನಾಶ ಆದರೆ 100% ನಾವು ನಾಶ ಆದಂತೆ. Good morning, Hassan. Today we celebrate World Environment Day. Christ School Hassan arranged various Environment Day programs today. The main and foremost, we are conducting a marathon. We expect more than 300 plus participants, our students, staff, parents, other participants from different colleges. This makes an awareness among our young generation
to protect our Mother Earth. Today we are also having various programs like street play in the ಎಲ್ರಿಗೂ ನಮಸ್ಕಾರ. ಪರಿಸರದ ಬಗ್ಗೆ ಒಂದೆರಡು ಸಾಲನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಸಿರು ತುಂಬಿದ ಗಿಡ ಮರ, ಭೂರಮೆ ವದನಕ್ಕೆ ಶೃಂಗಾರ, ನೀರಲ್ಲಿ ಅರಳಿದ ಮಂದಾರ, ಹರುಷದಿ ಭ್ರಮರದ ಝೇಂಕಾರ, ಕುಹು ಕುಹು ಕೋಗಿಲೆ ಇಂಚರ, ಮೆಚ್ಚಿ ತೂಗಿದೆ ಮಾಮರ, ಈ ಧರೆ ಬಲು ಸುಂದರ. ಹಸಿರು ತುಂಬಿರುವಂತಹ ಈ ಭೂಮಿಯನ್ನು ನೋಡೋಕ್ಕೆ ಸುಂದರವಾಗಿರುತ್ತೆ. ಇಂತಹ ಸುಂದರ ಪರಿಸರವನ್ನು ಕಾಪಾಡೋದಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ನಮ್ಮ ಶಾಲೆಯಲ್ಲಿ ಇಂದು ಹಮ್ಮಿಕೊಂಡಿರುವಂತಹ ಪರಿಸರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಮಕ್ಕಳಿಗೆ ಗಿಡವನ್ನು ನೆಟ್ಟು ಗಿಡವನ್ನು ಬೆಳೆಸುವುದರಿಂದ ಎಷ್ಟು ಅನುಕೂಲ ಇದೆ, ಎಷ್ಟು ನಮಗೆ ಅದರಿಂದ ಉಪಯೋಗ ಇದೆ ಅನ್ನೋ ಒಂದು ಸಾಮಾಜಿಕ ಪ್ರಜ್ಞೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಪತ್ರಕರ್ತರ ಸಂಘದ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮ, ಅಂಕಣ ಬರಹದಿಂದ ಚಿಂತನೆಗೆ ಹೊಸ ದಿಕ್ಕು, ಹಿರಿಯ ಪತ್ರಕರ್ತೆ ಉಮಾ ಅನಂತ್ ಹೇಳಿಕೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ, ಮಾಹಿತಿ ನೀಡಿದ ವಿಶೇಷ ನೋಂದಣಾಧಿಕಾರಿ ವಿ ಮಂಜುನಾಥ್. ಸಂಪೂರ್ಣವಾಗಿ ಹಾಳಾಗಿರುವ ಮಲೆನಾಡು ಭಾಗದ ರಸ್ತೆಗಳು, ಕೊಟ್ಟ ಮಾತಿನಂತೆ ನಡೆದ ಬೇಲೂರು ಶಾಸಕರು. ಕೆಸಗೋಡು ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದ ಎಚ್.ಕೆ. ಸುರೇಶ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.